me forever on fire. ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಡಿ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಈ ಒಂದು ಜೋಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕಸ್ಮಾತ್ ಲಿಂಕ್ ಮಾಡದೇ ಇದ್ದರೆ ಅಷ್ಟು ಫೈನ್ ಕಟ್ಟಿ ಇಷ್ಟು ಫೈನ್ ಕಟ್ಟಿ 500 ರೂಪಾಯಿ ಕಟ್ಟಿ 1000 ರೂಪಾಯಿ ಕಟ್ಟಿ ಎಲ್ಲ ಇತ್ತಲ್ಲ. ಸೊ ಈ ವಿಚಾರ ಏನಾಗ್ತಾ ಇದೆ ಇದೀಗ ಅಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊಳ್ತಾ ಇದ್ದಾರೆ BPL ಕಾರ್ಡ್ನವರು, ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ಜನ. ಇವಾಗೆಲ್ಲ ಗ್ಯಾರಂಟಿ ಯೋಜನೆ ಆಯಾಚಿತವಾಗಿ ಬಂದುಬಿಡ್ತಾ ಇತ್ತು, BPL ಕಾರ್ಡ್ ಇದೆ ಇವ್ರದ್ದು ಹಾಗೆ ಹೀಗೆ ಅಂತ. ಸೊ ಇಲ್ಲೇನಾಗಿದೆ ಇದೀಗ, ಇದೇ ಗ್ಯಾರಂಟಿ ನಿರೀಕ್ಷೆಯಲ್ಲಿ ಜನಗಳಿದ್ರಲ್ಲ ಇವ್ರಿಗೆ ಇದೀಗ IT ಒಂದು ಬಿಗ್ ಶಾಕನ್ನು ಕೊಡ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಅನ್ನೋ ಒಂದು ವಿಚಾರ ಇದೆಯಲ್ಲ, ಇದು ಶಾಕ್ ಕೊಡ್ತಾ ಇದೆಯಾ ಇವ್ರಿಗೆ. ಪ್ಯಾನ್ ಕಾರ್ಡ್ಗೆ ಫೈನ್ ಸಹಿತ ಆಧಾರ್ ಜೋಡಣೆ ಮಾಡಿದವ್ರಿಗೆ ಇದೀಗ ಬಿಸಿ ಶುರುವಾಗಿದೆ. ಲಿಂಕ್ ಮಾಡಿದ್ದಕ್ಕೇ ಆಯಿತು, ಆಧಾರು ಪ್ಯಾನ್ ಲಿಂಕ್ ಮಾಡಿದ್ರು, ಸರ್ಕಾರ ಹೇಳಿತ್ತು, ಸಂಸ್ಥೆಗಳು ಹೇಳಿತ್ತು, ಲಿಂಕ್ ಮಾಡಿದ್ರು. ಇವರು ಲಿಂಕ್ ಮಾಡಿದ್ದಕ್ಕೆ ಅನೇಕರು ಸರ್ಕಾರದ ಸವಲತ್ತುಗಳನ್ನು ಕಳ್ಕೊಂಡು ಬಿಟ್ರ. 1,000 ದಂಡ ಕಟ್ಟಿದ್ದಂಥ ಆದಾಯ ತೆರಿಗೆ ಅಡಿಯಲ್ಲಿ ಬಂದುಬಿಟ್ರ ಬಡವರು. ಲಿಂಕ್ ಮಾಡಿದ ತಕ್ಷಣ ಪ್ಯಾನ್ ಕಾರ್ಡ್ ಇದೆ, ಸಾವುಕಾರನ ಇವನಿಗೇನು ಕೊಡಬಾರ್ದು, ನಾವು ಗ್ಯಾರಂಟಿ ಯೋಜನೆ ಇವನಿಗಿಲ್ಲ, ಆ ತರಹದ ಡಿಸಿಷನ್ಗೇನಾದರೂ ಸರ್ಕಾರ ಬಂದಿದೆಯಾ ಇಲ್ಲಿ? 1,000 ದಂಡ ಕಟ್ಟಿಬಿಟ್ಟು ಲಿಂಕ್ ಮಾಡಿದರು. ಅಂಥವರೆಲ್ಲರೂ ಕೂಡ ಇದೀಗ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ನ ಅಡಿಯಲ್ಲಿ, ಇನ್ಕಮ್ ಟ್ಯಾಕ್ಸ್ನ ವ್ಯಾಪ್ತಿಗೆ, ಆದಾಯ ತೆರಿಗೆ ಪಾವತಿ ಮಾಡುವವರ ಪಟ್ಟಿಗೆ ಇವರು ಕೂಡ ಬಂದುಬಿಟ್ರಾ. ಆ ಬಂದ ಕಾರಣ ಅಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನಿಮ್ಗೆ ಯಾಕೆ ಬೇಕು ಗ್ಯಾರಂಟಿ? ನೀವೆಲ್ಲ ಶ್ರೀಮಂತರಿದ್ದೀರಾ, ಯಾರೋ ಬಡವ್ರಿಗೆ ಹೋಗಲಿ ಬಿಡಿ ಅನ್ನೋ ವಿಚಾರದಲ್ಲಿ ಏನೋ ಲಿಂಕ್ ಮಾಡಿಸಿದ ತಪ್ಪಿಗೆ ಬಡವರು ಕೂಡ ಆ ಲಿಂಕ್ ತಪ್ಪಿಗೋಸ್ಕರನೇ ಶ್ರೀಮಂತರಾಗ್ಬಿಟ್ರು ಅನ್ನೋ ಅಂದಾಜಿಗೆ ಸರ್ಕಾರ ಬಂದುಬಿಟ್ಟು ಅಂತಹವರಿಗೆ ಗ್ಯಾರಂಟಿ ಯೋಜನೆಗಳನ್ನೇನಾದರೂ ಸ್ಟಾಪ್ ಮಾಡ್ತಾ ಇದೆಯಾ? ಆದಾಯ ತೆರಿಗೆ ಅಡಿಯಲ್ಲಿ ಬಂದಿದ್ದಕ್ಕೆ ಆಹಾರ ಇಲಾಖೆ ಅವರಿಗೆ ಶಾಕ್ ಕೊಡ್ತಾ ಇದೆಯಾ ಅಂತ. ತೆರಿಗೆ ಕಟ್ಟಿದ್ದಕ್ಕೆ BPL ಕಾರ್ಡನ್ನು ರದ್ದು ಮಾಡ್ತಾ ಇದೆಯಾ ಆಹಾರ ಇಲಾಖೆ ಅಂತ. ತೆರಿಗೆದಾರರು ಅಂತ ಬಂದಾಗ ನಿನ್ನ ಸಾಕಷ್ಟು ಆದಾಯ ಇದೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೆಯಾ, ನೀನೇನು ಬಡವ ಅಲ್ವಲ್ಲ, ನಿನಗೆ ಯಾಕೆ ಕೊಡಬೇಕು ನಾವು ಉಚಿತವಾಗಿ ಪಡಿತರ ಅನ್ನೋ ಕ್ಯಾಲ್ಕುಲೇಷನ್ಸಲ್ಲಿ ಆಹಾರ ಇಲಾಖೆ ಏನಾದರೂ ಇದೆಯಾ? ಪಡಿತರವನ್ನು IT ಪಟ್ಟಿ ಕಸ್ತ್ಕೊಂಡ್ಬಿಡ್ತಾ ಇಲ್ಲಿ. ಪ್ಯಾನ್ ಕಾರ್ಡ್ ಜೊತೆಗೇ ಆಧಾರ್ ಕಾರ್ಡ್ ಜೋಡಣೆ ಮಾಡಿದ ಸಲುವಾಗಿ ಇದೀಗ ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ಇಂಥ ಸೂಚನೆ ಬಂದುಬಿಟ್ಟಿದೆಯಾ? ದಂಡ ಸಹಿತವಾಗಿ ಯಾರು ಜೋಡಣೆ ಮಾಡಿದ್ರೋ ಅಂಥ ಬಡವರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಯ್ತಾ? ಅವತ್ತು ಕಟ್ಟಿದಂಥ ದಂಡದ ಮೊತ್ತ ಆದಾಯ ತೆರಿಗೆ ಇಲಾಖೆಗೆ ಪಾವತಿಯಾಗಿರುತ್ತೆ. ಆದಾಯ ತೆರಿಗೆ ಇಲಾಖೆ ಪಾವತಿಯಾಗಿದ್ದಕ್ಕೆ ಆದಾಯ ತೆರಿಗೆ ಪಾವತಿದಾರರು ಅಂತಲೇ ಪಟ್ಟಿ ಬಂದುಬಿಡ್ತಾ. ಆದಾಯ ತೆರಿಗೆಗೆ ನಾವು ಲಿಂಕ್ ಮಾಡಲಿಲ್ಲಪ್ಪ, ಲಿಂಕ್ ಮಾಡೋ ತಡ ಆಯಿತು, ನೀವು ದಂಡ ಹೇಳಿದಿರಲ್ಲ, ದಂಡ ತಗೊಳ್ಳಿ, ನೀವು ನಮ್ಮದಲ್ಲಿ ಲಿಂಕ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ರಲ್ಲ, ಅದೇ ವಿಚಾರಕ್ಕೇ ಇವ್ರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತಲೇ ಆಗಿಬಿಡ್ತಾ, ಇವರು ಆದಾಯ ತೆರಿಗೆ ಕಟ್ತಾ ಇರೋ ಅಂತಲೇ ಆಗಿಬಿಟ್ಟಿದೆಯಾ ಪಟ್ಟಿಯಲ್ಲಿ? ಅಂತಹ ಗೊಂದಲಗಳು ಸದ್ಯಕ್ಕಿದೆಯಾ? ಇದನ್ನೇ ಆಧಾರವಾಗಿ ಇಟ್ಕೊಂಡಿದ್ದೀಗ ಆಹಾರ ಇಲಾಖೆ ಶಾಕ್ ಕೊಡ್ತಾ ಇದೆ ಅಂತ. IT ಲಿಸ್ಟಲ್ಲಿ ಯಾರು ಇದ್ದಾರೋ ಅವರ BPL ಕಾರ್ಡ್ಗಳನ್ನೇ ರದ್ದು ಮಾಡಿಬಿಡಬೇಕು ಅಂತ ಆಹಾರ ಇಲಾಖೆ ನಿರ್ಧಾರ ಮಾಡ್ತಾ ಇದೆಯಂತೆ. ಈ ಆದಾಯ ತೆರಿಗೆ ಇಲಾಖೆ ಪಟ್ಟಿಯಲ್ಲಿರೋದು 50% ಬಡವರು. ಇಂಥ ಫೈನ್ ಕಟ್ಬಿಟ್ಟು ಲಿಂಕ್ ಮಾಡಿದ್ರಲ್ಲ ಇವರು, ಇದರಲ್ಲಿ 50% ಜನ ಬಡವರು. ಎಲ್ಲರೂ ಬಡವರ ಇಲ್ಲ, 50% ಇದ್ದಾರಲ್ಲ ಬಡವರೇ ಇದ್ದಾರೆ. ಅವರು IT ಆದಾಯ ತೆರಿಗೆ ಪಾವತಿ ಮಾಡುವವರು ಅಂತ ಬಡ ಮಹಿಳೆಯರಿಗೂ ಇದೀಗ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ವಂತೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಸಿಗದೆ ಕೆಲವರು ಕಂಗಾಲಾಗಿದ್ದಾರೆ ಅಂಥೇಳಿ ಒಂದು ವರದಿ ಸಿಗ್ತಾ ಇದೆ.